ಎಲ್ರಿಗೂ ವೆಲ್ಕಮ್ ಟು ಮಿಸ್ಟರ್ ಎಡಂಬಲ್ಲಿ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ತೋರಿಸ್ತಿರೋದು ಆ್ಯಕ್ಚುಲಿ ಇದೇನು ದೊಡ್ಡ ನದಿ ಅಲ್ಲ, ಇದು ಎಷ್ಟೊಂದು ಸಣ್ಣ ಜರಿತಾರ. ಬಟ್ ಆ್ಯಕ್ಚುಲಿ ನಾನು ಇದನ್ನು ತೋರಿಸ್ಲಿಕ್ಕೆ ಬಂದಿದ್ದಲ್ಲ, ನಾನು ಆ್ಯಕ್ಚುಲಿ ಹಳ್ಳಿದೊಂದು ಲೈಫ್ ಹೇಗಿರುತ್ತೆ ಅಂತ ಎಷ್ಟೊಂದು ತೋರಿಸು ಅಂತ. ಏನಂತ ಹೇಳಿದರೆ, ಸಿಟಿಯಲ್ಲಿರೋರಿಗೆ ಅರ್ಥ ಆಗುತ್ತೆ. ಈ ಹಳ್ಳಿಯಲ್ಲಿ ಒಂದು ಸಣ್ಣ ಪಕ್ಷಿ ಅಥವಾ ಒಂದು ಕೀಟ, ಒಂದು ಸಣ್ಣ ಹನಿ ನೀರು ಬೀಳೋದಾಗಿರ್ಬೋದು, ನಮಗೆ ಅದು ಕೇಳುತ್ತೆ. ಈಗ ನೋಡಿ, ಇಲ್ಲಿ ನಿಮಗೆ ನೀರು ಬೀಳೋದು ಕಾಣಿಸ್ತಾನೆ ಇರಲಿಕ್ಕಿಲ್ಲ, ಬಟ್ ಸೌಂಡ್ ಕೇಳಿಸ್ತಾ ಇರ್ತದೆ. ಬಟ್ ನಾವು ಅದೇ ಸಿಟಿಯಲ್ಲಿ ವಾಹನಗಳ ಸೌಂಡ್ ಬಿಟ್ಟರೆ ಬೇರೆ ಏನು ಕಾಣಲ್ಲ. ಹೀಗೆ ತೋಟ ಮಧ್ಯ ಒಂದು ಪ್ರಶಾಂತ ಏರಿಯಾದಲ್ಲಿ ನಡ್ಕೊಂಡು ಹೋಗೋದು ಕೆಲವರದ್ದು ಕನಸಾಗಿರುತ್ತೆ. ಬಟ್ ಹಳ್ಳಿಯವರಿಗೆ ಅದು ಡೈಲಿ ರುಟೀನ್ ಆಗಿರುತ್ತೆ. ಅಡಿಕೆ ತೋಟಗಳು ಬಾನೆತ್ತರಕ್ಕೆ ಬೆಳೆದಿವೆ ಅಂತ ಹೇಳ್ಬೋದು, ಬಟ್ ಅದಕ್ಕಿಂತ ಮೇಲೆ ಹೋಗುವಂಥದ್ದು ಇದೆ. ಇದೊಂದು ಹಳೆಯ ಕಾಲದ ಮನೆ, ಮಣ್ಣಿಂದು. ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಡೈಲಿ ಅಲ್ಲ, ಯಾವಾಗಲೊಮ್ಮೆ ವಿಸಿಟಿಂಗ್ ಬಂದಾಗ. ಮೊನ್ನೆ ಒಬ್ಬರು ಮಹಾನ್ ವ್ಯಕ್ತಿ ಹೇಳ್ತಾಯಿದ್ರು, ಏನಂತ ಹೇಳಿದರೆ, ಈಗ ಮೊನ್ನೆ ಏರೋಪ್ಲೇನ್ ಕ್ರ್ಯಾಶ್ ಆಯಿತು, ಅಷ್ಟು ಜನ ತೀರಿದ್ರು, ಎಲ್ಲ ಆಯಿತು. ಏರೋಪ್ಲೇನಲ್ಲಿ ಇದ್ದವರು ಅವರದ್ದೊಂದು ಏನೋ ಬೇರೆ ಕತೆ. ಈಗ ಅಲ್ಲಿ ಹಾಸ್ಟೆಲಲ್ಲಿದ್ದ ಮಕ್ಕಳದ್ದು ಕತೆ ಏನು? ಅವರೇನು ತಿಂತಾಯಿದ್ರು, ಅವರಷ್ಟಕ್ಕೆ ಅವರು ತಿಂಡಿ ತಿಂತಾಯಿದ್ರು. ಎಲ್ಲರದ್ದು ಡೆಸ್ಟಿನಿ ಬರೆದಿರುತ್ತೆ. ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಾವು ಹೋಗಬೇಕಂತ ಹೇಳಿ ಯಾವಾಗ ಟೈಮ್ ಬರುತ್ತೆ ಆಗ ನಾವು ಹೋಗಲೇಬೇಕಾಗುತ್ತೆ. ಅದನ್ನು ಯಾರಿಂದಲೂ ನಿಲ್ಲಿಸಲಿಕ್ಕಾಗಲ್ಲ. ಸ್ವಲ್ಪ ಆದರೂ ಲೈಫ್ನ ಎಂಜಾಯ್ ಮಾಡಿ. ಟೆನ್ಷನ್ ಇರುತ್ತೆ, ಇಲ್ಲದಿದ್ದವರು ಯಾರಿದ್ದಾರೆ? ಜೀವನ ಅಂದಮೇಲೆ ಟೆನ್ಷನ್ ಇರಲೇಬೇಕು. ಹಾಗಂತೇಳಿ ನೀವು ಟೆನ್ಷನಲ್ಲೇ ಮುಳುಗಿದ್ರೆ ಫ್ಯೂಚರಲ್ಲಿ ಯಾವತ್ತೋ ಒಂದು ದಿವಸ ಆ ಟೈಮನ್ನು ನಾವು ಕಳ್ಕೊಂಡದ್ದು ನಮಗೆ ವಾಪಸ್ ಸಿಗಲ್ಲ. ಆವಾಗ ಅನ್ನಿಸ್ತದೆ, ನಾವು ಆ ಟೈಮಲ್ಲಿ ತುಂಬ ಓವರ್ ಥಿಂಕ್ ಮಾಡದೆ ನಾವು ನಮ್ಗೆ ಏನು ಸಿಕ್ಕಿತು ಅದರನ್ನೇ ಎಂಜಾಯ್ ಮಾಡ್ತಾ ಇದ್ದಿರಬಹುದು ಅಂತ. ಥ್ಯಾಂಕ್ ಯು. ವಂದನೆಗಳು.